ವಿಜಯೇಂದ್ರ ಪದಚ್ಯುತಿ ಬಗ್ಗೆ ಸದಾನಂದ ಗೌಡರು ಮಾತನಾಡಿದ್ದಾರೆ ಅನ್ನೋದು ಆಡಿಯೋ ಬಗ್ಗೆ ಈಗ ಬಿಜೆಪಿಯಲ್ಲಿ ಸಂಚಲನ ಅಂತೆ. ಹಂಗಂದ್ರೆ ಸಂಚಲನ ಅಂದರೆ ಪಕ್ಷನೇ ಅಳ್ಳಾಡ್ತಾ ಇದೆ, ಇನ್ನೇನು ಈ ಆಡಿಯೋ ಸಂಚಲನ? ಪಕ್ಷವೇ ಅಳ್ಳಾಡ್ತಾ ಇದೆ ಗಡ 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 ಅನ್ಕೊಂಡು. ಒಬ್ಬನ ಕಾಲು ಭಾಳ ಹಿಂದೆ ಇದನ್ನು ಪದೇ ಪದೇ ಒಂದು 5-6 ಸರಿ ಹೇಳ್ಬಿಡ್ತೀನಿ, ಇನ್ನೊಂದು ಸರಿ ಹೇಳ್ತೀನಿ ಅಲ್ವಾ, ಆಮೇಲೆ ಗೊತ್ತಿಲ್ಲ. ನಿಮ್ಮದೇ ಪಕ್ಷದ ಲೀಡ್ರ್ ಇದ್ದರು ಜಗನ್ನಾಥರಾವ್ ಜೋಶಿ ಅಂತ, ಭಾಳ ಅದ್ಭುತವಾದ ಭಾಷಣಕಾರ. ಅವ್ರು ಹೇಳ್ತಿದ್ರು, ಭಾಳ ಈ ದೇಶದಲ್ಲಿ ಕಾಂಗ್ರೆಸ್ ಕೇಳ್ತಿದ್ದವ್ರು, ಅಪ್ಪ ಏನಿದ್ದಾರೆ ಅಲ್ಲಿ ಅಂತಂದರೆ ಖೋಖೋ ಮತ್ತು ಕಬಡ್ಡಿ ಆಡೋರು ಮಾತ್ರ ಇದ್ದಾರೆ ಅಲ್ಲಿ ಅಂತ. ಕಾಲೆಳೆಯೋರು, ಇನ್ನೊಬ್ರು ಖೋಖೋಡೋರು. ಬಿ ಜೆ ಪಿಲದೀಗ ನನ್ನ ಪ್ರಕಾರ ಖೋಖೋ ಮತ್ತು ಕಬಡ್ಡಿ ಆಟಗಾರರಿರುವ ಭಾರತೀಯ ಜನತಾ ಪಕ್ಷದ ಕರ್ನಾಟಕ ಘಟಕದಲ್ಲಿ ಗಡಗಡ ಎಂದು ಅಲ್ಲದೆ ಅಳ್ಳಾಡುತ್ತಿದೆ ಪಕ್ಷ. ಇನ್ನು ಈ ಆಡಿಯೋ ಏನಪ್ಪ ಸಂಚಲನ ಮಾಡುತ್ತೆ? ನಿಮ್ಮ ತಲೆ ಸರಿ. ಹೈಕಮಾಂಡ್ಗೆ ಮಾಹಿತಿ ಬಂದೆ. ಹೈಕಮಾಂಡ ಹಂಗೂ ಇದೆಯಾ ಒಂದು ಸರಿ ಸ್ಪಷ್ಟನೆ ಕೊಡೋಕ್ಕೆ ಸದಾನಂದ ಗೌಡರು ಹೋಗ್ತಿದ್ದಾರಂತೆ. ಅವ್ರೇನೋ ಹೈಕಮಾಂಡ್ ಅವ್ರೇನೋ ಮೀಟ್ ಮಾಡಿಲ್ವಂತೆ ಅಥವಾ ಮಾಡೋಕ್ಕೆ ಇಂಟ್ರೆಸ್ಟ್ ತೋರಿಸಿಲ್ವೋ ಏನೋ. ಅಶ್ವಥ್ ನಾರಾಯಣ್ ಅವರು ಮಾತ್ರ ಒಂದು ವಂಡರ್ಫುಲ್ ರಿಸರ್ಚ್ ಮಾಡಿದ್ದಾರೆ. ಅವರ ಡಾಕ್ಟರ್ ಅಶ್ವಥ್ ನಾರಾಯಣ್ ಅಲ್ವಾ ಅವರು, ಹಂಗಾಗಿ ಅವ್ರು ರಿಸರ್ಚ್ ಮಾಡಿದ್ದಾರೆ. ರಿಸರ್ಚ್ ಏನಪ್ಪ ಅಂತಂದರೆ ಇದು ಕಾಂಗ್ರೆಸ್ನವರೇ ಮಾಡಿರಬಹುದು. ಹೌದು, ಅವರು ಮಾಡಿರಬಹುದು. ನಿಮ್ಮವರೆಲ್ಲ ಹೇಸಿಗೆ ತಿಂದಿರಬಹುದು ಇದನ್ನು ಮಾಡಲು. ಹಾಗಾದರೆ ಸದಾನಂದ ಗೌಡ್ರೇನು ಕತೆ ಕಾಯ್ತಿದ್ರಂತ ಹಂಗಾರೆ ಅಂತ ಯಾರು ಕೇಳಿಬಿಟ್ರೆ, ಕಾಂಗ್ರೆಸ್ ಅವರು ಪ್ಲಾಟ್ ಮಾಡಿದ್ರಪ್ಪ. ಅವ್ರು ಯಾರೋ ಪ್ರದೀಪೋ ದಿಲೀಪೋ ಇನ್ನೊಂದು ಎಂಥದೋ ಒಂದು ದೀಪ ಅದನ್ನು ಕರ್ಕೊಂಬಂದು ಬಿಟ್ಬಿಟ್ರಪ್ಪ, ರೆಕಾರ್ಡ್ ಮಾಡುವ ಮಜಾ ತಗೊಳ್ಳೋಣ ಅಂತ. ಯಾಕಪ್ಪ ಮಾತಾಡಿದ್ರು? ಅಷ್ಟು ಗೊತ್ತಾಗ್ಲಿಲ್ವಾ? ಜ್ಞಾನ ಬೇಡವಾ ಅವ್ರಿಗೆ ಹಂಗಾರೆ? ಮಾತಾಡಿದ್ರೆ ಒಂದು ಕಡೆ ನಂದಲ್ಲ ಅಂತ ಸದಾನಂದ ಗೌಡ, ಇನ್ನೊಂದು ಕಡೆ ಕಾಂಗ್ರೆಸ್ನವ್ರು ಮಾಡಿಸಿರ್ಬೋದು ಅಂತೀರಿ ನೀವು. ನೀವೇನು ಕತೆ ಕಾಯ್ತಿದ್ರಾ? ನಿಮಗೆ ಬುದ್ಧಿ ಬೇಡವಾ? ನಿಮಗೆ ಎಲ್ಲರೂ ಸೇರಿ ಒಡೆದ ಮನೆ ನಿಮ್ಮ ಬಿ ಜೆ ಪಿ. ನಿಮ್ಮ ಯೋಗ್ಯತೆಗೆ ಅಧಿಕಾರ ಬೇರೆ ಬೇಕಾ ನಿಮಗೆ? ಸುಮ್ಮನೆ ಇನ್ನು ಹೈಕಮಾಂಡ್ ತೀರ್ಮಾನ ಮಾಡುತ್ತೆ ಅಂತೇನೋ ಇನ್ಯಾರೋ ಒಬ್ಬರು ಹೇಳ್ಕೊಂಡೋಗ್ಲಿ ಬಿಡ್ರಿ. ಅದು ಪಾರ್ಟಿನೇ ಅಲ್ಲ ನನ್ನ ಪ್ರಕಾರ ಕರ್ನಾಟಕದಲ್ಲಿ. ಇವ್ರು ಹೇಳ್ತಿರ್ತಾರಲ್ಲ, ಕಾಂಗ್ರೆಸ್ ಮನೆಯೊಂದು 3 ಬಾಗಿಲು ಅಂತ, ಇವ್ರದ್ದು 100 ಬಾಗಿಲು ಆಗ್ಬಿಟ್ಟಿದೆ. 100 ಅಲ್ಲ, 1000 ಬಾಗಿಲು. ಮನೆ ಒಂದಕ್ಕೆ ಇಲ್ಲಿ 1000 ಬಾಗಿಲು ಇದು. ಹೌದು. ಆಮೇಲೆ ಬಾಗಿಲೇ ಇಲ್ಲ ರೀ, ಬೈಲಲ್ಲಿ ನಿಂತ್ಕೊಂಡಿದ್ದಾರೆ ಬಟ್ಟೆ ಬಿಚ್ಕೊಂಡು. ಬಾಗಿಲೇ ಇಲ್ಲ ಇವ್ರಿಗೆ. ಮರ್ಯಾದೆ ಇದ್ರು ತಾನೆ. ಬಟ್ಟೆ ಬಿಚ್ಕೊಂಡ ಮೇಲೆ ಇನ್ನು ಮರ್ಯಾದೆ ಎಲ್ಲಿಂದ ಬಂತು? ಎಲೆಕ್ಷನ್ಗೆ ಇನ್ನು 2 ವರ್ಷ ಇದೆ. ಇವರು ಬೆತ್ತಲಾಗಿ ನಿಂತಿದ್ದಾರೆ, ಹಂಗಾಗಿ ಇವ್ರಿಗೆ ಮಾನ ಮರ್ಯಾದೆ ಏನಿಲ್ಲ ಇವ್ರಿಗೆ. ಹಂಗಾಗಿ ಬಾಗಿಲೇ ಇಲ್ಲ ಇವ್ರ ಮನೆಗೆ, ಬೈಲಲ್ಲಿ ನಿಂತಿದ್ದಾರೆ ಬಟ್ಟೆ ಬಿಚ್ಕೊಂಡು ಇವ್ರ ಯೋಗ್ಯತೆಗೆ. ಸಾಂಪ್ರದಾಯಿಕ ರೆಸಿಪಿ, ಮತ್ತಷ್ಟು ಬೇಕೆನಿಸುವ ರುಚಿ. ಕೋಡುಬಳೆ ಅಂದ್ರೆ ಅಡುಕಲೆ. ಚಿಕ್ಕಬಳ್ಳಾಪುರ ಶಾಸಕ ಪ್ರದೀಪ್ ಈಶ್ವರ್ ಇವತ್ತು ಮಾಜಿ ಸಿಎಂ ಸಿದ್ದರಾಮಯ್ಯ ಅವರನ್ನ ಭೇಟಿ ಮಾಡಿದ್ರು. ಸಿಎಂ ಮತ್ತು ಮಾಜಿ ಸಿಎಂ ಇಬ್ಬರನ್ನು ಭೇಟಿ ಮಾಡಿದ್ದಾರೆ. ಕೆಂಪೇಗೌಡ ಜಯಂತಿ ದಿನ ಏನೇ ನಡೀತು ಅಂತೆಲ್ಲ ಹೇಳಿ ಕಣ್ಣೀರು ಹಾಕ್ಕೊಂಡಿದ್ದಾರೆ. ಬಿಜೆಪಿಯವರು JDS ಅವರು ಚಪ್ಪಲಿ ಎಸ್ದುಬಿಟ್ರು, ಕುಟುಂಬವನ್ನು ನಿಲ್ಲಿಸಿದ್ದಾರೆ ಅಂತ ಸಿದ್ದರಾಮಯ್ಯನವರು ಧೈರ್ಯ ತುಂಬಿದಾರಂತೆ. ಆಮೇಲೆ ಚಿಕ್ಕಬಳ್ಳಾಪುರ DC SP ಕರೆ ಮಾಡಿ ಸಿದ್ದರಾಮಯ್ಯನವರು ಘಟನೆ ಬಗ್ಗೆ ಮಾಹಿತಿ ಪಡ್ಕೊಂಡಿದ್ದಾರೆ. ಪೊಲೀಸರ ಸಮ್ಮುಖದಲ್ಲೇ ಇವೆಲ್ಲ ಆಯ್ತಲ್ಲ ಅಂತ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಪ್ರಿಯಾಂಕ್ ಖರ್ಗೆಗೂ ಇದ್ರ ಬಗ್ಗೆ ತನಿಖೆ ಕರೆಕ್ಟಾಗಿ ಮಾಡಿ ಅಂತೆಲ್ಲ ಹೇಳಿದ್ದಾರೆ. ಇನ್ನು DK ಶಿವಕುಮಾರ್ ಕೂಡ ಭೇಟಿಯಾಗಿ ಪ್ರದೀಪ್ ಈಶ್ವರ್ ಮಾತುಕತೆ ನಡೆಸಿದ್ದಾರೆ. ಆದರೆ ಚಿಕ್ಕಬಳ್ಳಾಪುರದಲ್ಲಿ ಇವತ್ತಿಗೂ ಕೂಡ ಪ್ರದೀಪ್ ಈಶ್ವರ್ ವಿರುದ್ಧವಾಗಿ JDS ಪ್ರತಿಭಟನೆ. ಈ ಘಟನೆ ಭಾಳ ಸರಳ ಇದು ನನ್ನ ಪ್ರಕಾರದಲ್ಲಿ. ಅವ್ರವ್ರಿಗೆ ಇಷ್ಟ ಬಂದಂಗೆ ನೋಡ್ಕೊಳ್ಳಬಹುದು, ಅಂದ್ಕೊಳ್ಳಬಹುದು. ಪ್ರದೀಪ್ ಈಶ್ವರರು ಕುಮಾರಸ್ವಾಮಿ ಬಗ್ಗೆ ಕಾಮೆಂಟ್ ಏನೋ ಮಾಡಿದ್ರು. ಹೌದು, ಅದನ್ನು ಸ್ವೀಕಾರ ಮಾಡಿಕೊಂಡು ರಾಜಕೀಯವಾಗಿ ಟ್ರೀಟ್ ಮಾಡೋಕ್ಕಾಗದೇ ಇದ್ದ JDS ಕಾರ್ಯಕರ್ತರು ಅದನ್ನು ಪ್ರತಿಭಟಿಸಿದ್ರು. ಆ ಹಂತದಲ್ಲಿ ಯಾರೋ ಓವರ್ ಎಂತೂಸಿಯಾಸ್ಟಿಕ್ ಫೆಲೋ ಯಾವನೋ ಚಪ್ಪಲಿ ಎಸ್ತಿದ್ದಾನೆ. ಹೌದು, ಅದು ನನ್ನ ಪ್ರಕಾರ ಪ್ಲ್ಯಾಂಡ್ ಇದ್ದಂಗೆ ಕಾಣಲ್ಲ. ಅಲ್ಲಿಯ ಆವೇಶಕ್ಕೆ ಕಾರಣ ಪ್ರದೀಪ್ ಈಶ್ವರು ಕಾರ್ ಮೇಲೆ ನಿಂತ್ಕೊಂಡು ತೋಳನ್ನು ಸಿದ್ದರಾಮಯ್ಯ ಸ್ಟೈಲಲ್ಲಿ ತಟ್ಟಿದ್ರು. ಸ್ವಲ್ಪ ಅವರೆಲ್ಲ ಫಾಲೋ ಮಾಡ್ಕೊಂಡು ಹೋಗೋರು ತಟ್ಟಿದ್ರು. ಅದು ಇನ್ನೂ ಕೆರಳಿಸ್ತು ಅಲ್ಲಿ. ಅದು ಆ ಹಂತಕ್ಕೆ ಹೋಗಿ ನಿಂತಿದೆ. ಓಕೆ, ಇದಿಷ್ಟು ಈಗ ನಡ್ಕೊಂಡಿರೋದು. ಇದು ಮುಂದಿಂದೆಲ್ಲ ರಾಜಕೀಯ ಅಲ್ಲ. ಇವರು ಮೂರನೇದು ರಾಜಕಾರಣದಲ್ಲಿ ಪ್ರದೀಪ್ ಈಶ್ವರ್ ಮಸ್ಟ್ ಅಂಡರ್ಸ್ಟ್ಯಾಂಡ್. ಚಪ್ಪಲಿ ಎಸೆಯೋದು, ಕಲ್ಲು ಎಸೆಯೋದು, ಮೊಟ್ಟೆ ಎಸೆಯೋದು ಇದೆಲ್ಲ ಭಾಳ ಕಾಮನ್ನು, ತುಂಬ ಕಾಮನ್ನು ಅಲ್ವಾ? ಹಾಗಾಗಿ ಅದಕ್ಕೇನು ತುಂಬ ತಲೆ ಕೆಡಿಸ್ಕೋಬೇಕಾಗಿಲ್ಲ. ಯು ಹ್ಯಾವ್ ಟು ಫೈಟ್ ಇಟ್ ಪೊಲಿಟಿಕಲಿ ಅಷ್ಟೇ. ಕಣ್ಣೀರು ಹಾಕೋದು, ರಿಸೈನ್ ಮಾಡಿ ಮನೆಗೆ ಹೋಗ್ಬಿಡಿ, ನನಗೆ ಬೇಡ ಈ ರಾಜಕಾರಣ ಅಂತ. ಅಲ್ಲ, ಕಾನೂನಾತ್ಮಕವಾಗಿ ಹೋರಾಡ್ಬೋದಲ್ವಾ ಸರ್? ಇದು ಎರಡೂ ಮಾಡಬೇಕು. ಎರಡನೇದು, ಯು ಕಾಂಟ್ ಗೈನ್ ಸಿಂಪತಿ ಔಟ್ ಆಫ್ ಕ್ರೈಯಿಂಗ್ ಅಲ್ಲಿ. ಇಟ್ಸ್ ಪಾರ್ಟ್ ಆಫ್ ಯುವರ್ ಕಚಡಾ ಪಾಲಿಟಿಕ್ಸ್. ಅಲ್ಲ, ನಮ್ಮ ಕರ್ನಾಟಕದಲ್ಲಿ ಈ ಹಿಂದೆ ಎಲ್ಲ ಈ ಥರ ಎಲ್ಲ ಆಗ್ತಿತ್ತ ಸರ್? ಚಪ್ಪಲಿ ಗಿಪ್ಲಿ ಯಾರು ಹೇಳಿದ್ರಿ? ಹೆಗ್ಗಡೆ ಅವ್ರ ಮೇಲೆ ಚಪ್ಪಲಿ ಬೀಳ್ಲಿಲ್ವೇನ್ರಿ? ಏನದೇನು ಹೊಸದಲ್ಲ, ಹಿಂದೇನು ಬಿದ್ದಿದೆ ಬೇರೆ ಬೇರೆ ಕಡೆಯಲ್ಲಿ. ಓಕೆ,
ಮೊಟ್ಟೆ ಬಿದ್ದಿದೆ. ಸಿದ್ದರಾಮಯ್ಯನ ಕಾರ್ ಕಡೆಗೆ ಹೋಗ್ತಿದ್ದಾಗ ಯಾರು ಮೊಟ್ಟೆ ಹೊಡಿಲಿಲ್ವೇನ್ರಿ ಅವತ್ತು? ಇವೆಲ್ಲ ಆ ಇಂಡಿವಿಜುವಲ್ಗಳ ಆ ಕ್ಷಣದ ಆಕ್ರೋಶಗಳು. ಅದಕ್ಕೊಂದು ದೊಡ್ಡ ಪ್ಲಾನಿಂಗ್ ಇದೆ ಅಂತ ಅಂದ್ಕೊಂಡು ಹೋಗೋದೇ ನಿಮ್ದಕ್ಕೆ ದುಷ್ಟ ರಾಜಕಾರಣ. ಪ್ರದೀಪ್ ಈಶ್ವರ್ಗೂ ಇದು ರಾಜಕಾರಣದ ಲಾಭ ಬೇಕು, JDSಗೂ ಇದು ರಾಜಕಾರಣದ ಲಾಭ ಬೇಕು. ಇದನ್ನ ಮಜಾ ನೋಡ್ತಿರೋ ಇನ್ಯಾರೋ ಸೋತಿರೋ ಕ್ಯಾಂಡಿಡೇಟ್ಗೂ ಒಬ್ರಿಗೆ ರಾಜ್ಯದ ಇದ್ರದ್ದು ಬೇಕು, ಎಲ್ಲರಿಗೂ ಅವ್ರವ್ರದ್ದು ಲಾಭ ಅಷ್ಟೇ. ಹಾಗಾಗಿ ಯು ಹ್ಯಾವ್ ಟು ಗೋ ಬಿಯಾಂಡ್ ದಟ್ ಆ್ಯಂಡ್ ವರ್ಕ್ ಇನ್ ಯುವರ್ ಕಾನ್ಸ್ಟಿಟ್ಯೂಯನ್ಸಿ. ಅಷ್ಟೇ, ಪೀಪಲ್ ವಿಲ್ ಅಂಡರ್ಸ್ಟ್ಯಾಂಡ್. ಕರೆಕ್ಟ್. ಎಸ್. ಇವತ್ತು ಸಚಿವ ಕೃಷ್ಣ ಬೈರೇಗೌಡ GBA ವ್ಯಾಪ್ತಿಯಲ್ಲಿರ್ತಕ್ಕಂಥ ಪಶುಸಂಗೋಪನೆ ಇಲಾಖೆ ಅಧಿಕಾರಿಗಳ ಜೊತೆ ಸಭೆ ಮಾಡಿದ್ರು. ಅಲ್ಲಿ ಕೆಂಡ ಕಾರಿದ್ದಾರೆ, ಕ್ಲಾಸ್ ತೊಗೊಂಡಿದ್ದಾರೆ. ಯಾಕೆ ಅಂದರೆ 2008ರಿಂದ ಎಷ್ಟು ನಾಯಿಗಳ ಸಂತಾನ ಹರಣ ಮಾಡಿದ್ದೀರಾ, ಇವತ್ತು ಇಷ್ಟು ಯಾಕಿದೆ ನಂಬರು, ನೀವು ಕರೆಕ್ಟಾಗಿ ಮಾಡಿಲ್ಲ, ದುಡ್ಡು ಹೊಡೆದಿದ್ದೀರಾ ಅಂತ ಒಂದು. ಎರಡನೇದು, 2008ರಿಂದ ನೀವು ಹೇಳ್ತೀರಾ, ಲೆಕ್ಕ ಕೊಡ್ತೀರಾ 20 ಲಕ್ಷ ಸಸಿಗಳನ್ನ ನೆಟ್ಟಿದ್ದೀರಾ ಅಂತ. ನೀವೇ ಹೇಳ್ತೀರಾ ಈಗ ಉಳ್ಕೊಂಡಿರೋದು ಎಷ್ಟು ಅಂತಂದರೆ ಬರೀ 8 ಲಕ್ಷ ಅಂತ. ಹಾಗಾದರೆ ನೀವು ಅಲ್ಲೂ ದುಡ್ಡು ಹೊಡೆದಿದ್ದೀರಾ, ಬರೀ ದುಡ್ಡು ಹೊಡೆಯೋದನ್ನೇ ನಿಮ್ಮ ಕೆಲಸ ಮಾಡ್ಕೊಂಡಿದ್ದೀರಾ ಅಂತ ಅಧಿಕಾರಿಗಳನ್ನು ಕ್ಲಾಸ್ ತೊಗೊಂಡಿದ್ದಾರೆ. ಇಲ್ಲಿ ಕಿವಿಯಲ್ಲಿ ದಾಸವಾಳ ಹೂವು ಇಟ್ಕೊಂಡು ಕೂತಿದ್ದೀನ. 5 ಸರ್ವಿಸ್ ಪ್ರೊವೈಡರ್ಸ್ ಜನ ಇಲ್ಲಿ ಸಾಯ್ತಾ ಇದ್ರೆ ನಿಮ್ಗೆ ಚೆಲ್ಲಾಟ. ಸರ್ಕಾರಕ್ಕೆ ಇಷ್ಟು ಕೆಟ್ಟ ಹೆಸರು ಬರ್ತಾ ಇದೆ, ಜನ ಕಷ್ಟ ಅನುಭವಿಸ್ತಾ ಇದ್ದಾರೆ, ನಿಮ್ಗೆ ಪ್ರಜ್ಞೆ ಇದೆಯಾ? ಲಕ್ಷಾಂತರ ಸ್ಟೆರಿಲೈಸೇಷನ್ ಮಾಡಿದೀರಿ ಅಂತ ಹೇಳ್ತಾ ಇದ್ದೀರಾ. ಪಾಪ್ಯುಲೇಷನ್ ನೋಡಿದ್ರೆ ಹಂಗೆ ಇದೆ. ಏನು ಮ್ಯಾಜಿಕ್ ಇದು? ಅಟ್ ಲಾಸ್ಟ್ ಒನ್ ಮಿನಿಸ್ಟರು ಪ್ರಜ್ಞೆ ಇಟ್ಟುಕೊಂಡು ಸೆನ್ಸಿಬಲಿ ಪ್ರಶ್ನೆಗಳನ್ನು ಕೇಳ್ತಾರೆ. ಮಾನ್ಯ ಮಂತ್ರಿಗಳೇ, ನೀವು ಕೇಳುತ್ತಿರೋದು ಎಲ್ಲವೂ ಸರಿ ಇದೆ. ಎಷ್ಟೋ ದಿನಗಳಿಂದ ನಾವೆಲ್ಲ ಕೇಳ್ತಾ ಇದ್ದಿದ್ದು ಪ್ರಶ್ನೆ. ಅದಕ್ಕೆ ಸಂಬಂಧಪಟ್ಟ ಆರ್ಗನೈಸೇಷನ್ಗಳು ಮತ್ತು ಅದರ ಹೆಸರಿನಲ್ಲಿ ಲೂಟಿ ಹೊಡೆಯುವವರ ಮೊದಲನೇ ಕಾಯಕ ನಾಯಿಗೆ ಸ್ಟೆರಿಲೈಸೇಷನ್ ಮಾಡೋ ಪ್ರೋಗ್ರಾಮ್. ಅದರಂಥ ಬೋಗಸ್ ಪ್ರೋಗ್ರಾಮು ಇನ್ನೊಂದನ್ನು ನಾನು ನೋಡೇ ಇಲ್ಲ. ಹೆಂಗೆ ಸರ್ ಅದು? ಅವ್ರು ಯಾರೋ ಮೇಲಿಂದ ಕೂತ್ಕೊಂಡು ಕಾಗದ ಬರೀತಾಳೆ ಮೇಡಮ್ಮು, ಫೋನ್ ಮಾಡಿಬಿಡ್ತಾಳೆ ಅಂತ ಹೆದರ್ಕೊಂಡು ಒಳ್ಳೆ ಬಕರಾಗಳ ಥರ ಆಡ್ತಾ ಇದ್ದೀರಿ, ಜನರನ್ನು ಬಲಿ ಕೊಟ್ಕೊಂಡು. ನಾಯಿಗಳನ್ನು ಎತ್ತಲೇಬೇಕು ರೋಡಿಂದ ಆಚೆಗೆ. ನಿಜ. ಹಕ್ಕಿರೋದು ಮನುಷ್ಯರಿಗೆ ಫಸ್ಟು, ನಾಯಿಗೂ ಇರ್ಬೋದು, ನನಗೆ ಪೆಟ್ಗಳು ಬೇರೆ, ಸಾಕು ನಾಯಿಗಳು ಅದು ಬೇರೆ. ಅದನ್ನು ಯಾರು ಎಲ್ಲಿ ಬೇಕಾದ್ರೂ ಇಟ್ಕೊಳ್ಳಿ, ಎಷ್ಟು ಚೆನ್ನಾಗಾರು ಇಟ್ಕೊಳ್ಳಿ. ಹೌದು, ನೀವು ಏನು 4 ನಾಯಿ ಬೇಕಾದ್ರೂ ಇಟ್ಕೊಳ್ಳಿ, ನಿಮಗೆ ಅವಕಾಶ ಇದ್ದರೆ, ಶಕ್ತಿ ಇದ್ದರೆ, ಬೇರೆ ವಿಚಾರ. ಅದು ಬೀದಿದು ಅನ್ಕಂಟ್ರೋಲ್ಡ್ ನಾಯಿಗಳದ್ದು ಕಥೆನ. ನಂಬರ್ 1. ನಂಬರ್ 2, ಅವ್ರು ಕೇಳಿದ್ರಲ್ಲಿ ಏನು ತಪ್ಪಿದೆ? ಸ್ಟೆರಿಲೈಸೇಷನ್ ಮಾಡಿದೆ ಅಂದಾಗ ಹೆಂಗೆ ಪಾಪ್ಯುಲೇಷನ್ನು ಹಂಗೆ ಉಳ್ಕೊಂಡಿಲ್ಲ, ಜಾಸ್ತಿ ಆಗಿದೆ. ಜಾಸ್ತಿ ಆಗಿದೆ. ಅದಕ್ಕೆ ಕತೆ ಮೋಸ್ಟ್ಲಿ ನಾವು ಇದನ್ನು ಆಸ್ಥಾನದಲ್ಲಿ ವಿದೂಷಕ ಹೇಳಿದ ಕತೆನೇ ಹೇಳ್ಬೋದೇನೋ. ಜಾಸ್ತಿ ಆಗಿದೆ ಅಂದರೆ ಏನು ಮಾಡೋಕ್ಕಾಗತ್ತೆ, ತಮಿಳ್ನಾಡಿಂದ ಬಂದಿರ್ಬೋದು. ಈಗ ಪ್ರಪಂಚದಲ್ಲಿ ಎಲ್ಲ ಕಡೆ ಈಗ ಓಡ್ತಿರೋ ಕುದುರೆ ಯಾವುದು? ಅಕ್ರಮ ವಲಸಿಗರು. ಹೌದು, ನಾಯಿಗಳು ಅಕ್ರಮ ವಲಸಿಗರಾಗಿ ಬಂದಿರ್ಬೋದು. ಅಲ್ಲೆಲ್ಲ ಹೊಸೂರು ಕಡೆಯಿಂದ ನುಗ್ಬಿಟ್ಟಿದೆ, ಕೋಲಾರದ ಕಡೆಯಿಂದ ನುಗ್ಬಿಟ್ಟಿರ್ಬೇಕು, ಅಥವಾ ಆಂಧ್ರ ಕಡೆಯಿಂದ ನುಗ್ಗಿ ಬಂದಿರ್ಬೋದು. ಅಲ್ಲ, ಇವ್ರು ಈ ಥರ ಸಮಜಾಯಿಷಿ ಕೊಟ್ಬಿಟ್ರಿ ಅಧಿಕಾರಿ. ಕೊಟ್ಟು ಇನ್ನೊಂದು 50 ಕೋಟಿ ಹೊಡೀರಿ ನಾಯಿ ಹೆಸರಲ್ಲಿ. ಯಾವನ್ ತಿಂತಾರೋ ಅವರು ಎಲ್ಲ ನಾಯಿಗಳೇ. ಯಾಕಂದರೆ ನಾಯಿನೂ ಕೆಲವು ಸರಿ, ಎಲ್ಲ ನಾಯಿನೂ ಇವಾಗ ತಿನ್ನಲ್ಲ. ಬೆಂಗಳೂರಲ್ಲಿ ಅವಕ್ಕೆ ಒಳ್ಳೊಳ್ಳೆ ಊಟ ಸಿಕ್ಕತ್ತೆ, ಬೇರೆದೆಲ್ಲ ಮುಟ್ಟಲ್ಲ. ಹೌದು. ಕೆಲವರು ಇದನ್ನು ತಿನ್ನೋರೆಲ್ಲ ಅದೇನೆ ನಾಯಿಗಳೇ. ನಾಯಿಗಳು ಏನೇನು ತಿನ್ನತ್ವೆ ಅಂತ ನಾವೆಲ್ಲ ಚಿಕ್ಕ ಹುಡುಗರಾಗಿದ್ದಾಗ ಅನ್ಕೋತಿದ್ವಿ, ಅದೆಲ್ಲ ತಿನ್ನೋರೇ ನಾಯಿಗಳು. ಇದ್ರ ದುಡ್ಡು ತಿನ್ನೋರು. ಇನ್ನು ಗಿಡದ್ದು ಸರ್, ಇದು ನಿಮಗೆ ಮಾನ್ಯ ಕೃಷ್ಣ ಬೈರೇಗೌಡ್ರೆ, ಸಾರಿ ಐ ಹ್ಯಾವ್ ಟು ಸೇ ದಿಸ್ ಟು ಯು, ಅಂದರೆ ನಿಮ್ಮ ಗಮನಕ್ಕೆ, ಇದು ಹೊಸದು ಅಲ್ವಲ್ಲ. ಗುಂಡಿ ತೋಡೋದ್ರಲ್ಲಿ ಕಾಸು ಮಾಡೋದು, ಸೋಷಿಯಲ್ ಫಾರೆಸ್ಟ್ರಿ, ಗುಂಡಿ ತೋಡೋದು, ಆನೆಯ ಕಂದಕ ನಿರ್ಮಿಸೋದು, ಆನೆ ಬರದೇ ಇರೋ ಹಂಗೆ ಟ್ರೆಂಚ್ ಮಾಡೋದು, ಇದು 3 ಗೋಲ್ಡ್ ಮೈನು. ಕಾಸು ಹೊಡೆಯೋಕ್ಕೆ ಗೋಲ್ಡ್ ಮೈನು. ಓಕೆ, ಅದೇನು ಹೊಸದಲ್ವಲ್ಲ. ಇಟ್ಸ್ ನಾಟ್ ನ್ಯೂ ಎಟ್ ಆಲ್. ಅಂದರೆ ಕೆಲಸನೇ ಆಗದೆ ಲೆಕ್ಕ ಗಿಡ ನೆಡುವ ಕಾರ್ಯಕ್ರಮನ ಎಂಟೈರ್ಲಿ ಪ್ರೈವೇಟ್ ಸೆಕ್ಟರ್ ಒಳಗೆ ತರಬೇಕು. ವಾಲಂಟ್ರಿ ಏಜೆನ್ಸಿಗಳಿಗೆ ಜಾಗ ಕೊಡಲ್ರಿ ಗಿಡ ಹಾಕೋಕ್ಕೆ ಮಂತ್ರಿಗಳು. ಸರ್, ನಿಮ್ಮ ಇವತ್ತು ಗಮನಕ್ಕೆ ತರ್ತಾ ಇದ್ದೀನಿ. ವಾಲಂಟ್ರಿ ಏಜೆನ್ಸಿಗಳಿದೆಯಲ್ಲ, ಸಂಘ ಸಂಸ್ಥೆಗಳು, ಅವ್ರಿಗೆ ಗಿಡ ಹಾಕೋಕ್ಕೆ ಜಾಗ ತೋರಿಸಲ್ಲ, ಜಾಗ ಕೊಡಲ್ಲ. ಇದ್ರೂ ತೋರಿಸಲ್ಲ, ಜಾಗ ಇಲ್ಲ. ಜಾಗ ಇಲ್ದಿರೋರು ಇದ್ದಾರೆ, ಗಿಡ ಹಾಕಕ್ಕೆ ಜಾಗ ಇಲ್ಲ. ಇವ್ರಿಗೆ ಮಾತ್ರ ಲಕ್ಷಾಂತರ ಗುಂಡಿ ತೋಡಕ್ಕೆ ಜಾಗ ಇದೆ. ಎಲ್ಲಿದೆಯೋ ಗೊತ್ತಿಲ್ಲಪ್ಪ. ಈಗ ಮೊನ್ನೆ ಕೆಂಪೇಗೌಡ ಜಯಂತಿ 15 ಲಕ್ಷ ಪ್ಲಾಂಟ್ ಮಾಡಿದ್ದಾರೆ. ಅದು ಗೊತ್ತಿಲ್ಲಪ್ಪ, ಅದು ಎಲ್ಲಿ ಪ್ಲಾಂಟ್ ಮಾಡಿದ್ರು, ಯಾರು ಸೆನ್ಸಸ್ ಮಾಡಬೇಕು, ಈಗ ನನಗೆ ಐಡಿಯಾ ಇಲ್ಲ. ಹೇಳೋಣ.
ಇವೆಲ್ಲ ಸ್ಟ್ಯಾಂಡರ್ಡ್ ಆಗೋಗಿದೆ. ಅದಕ್ಕೆ ನಾನು ಹೇಳಿದ್ದು ಇವಾಗ ಆರಂಭದಲ್ಲಿ, ರಾಮನ ದೇವಸ್ಥಾನದಲ್ಲಿ ಇಷ್ಟೆಲ್ಲ ಭಾವನೆಗಳೊಂದಿಗೆ ಬಂದ ಒಂದು ದೇವಸ್ಥಾನ, 500 ವರ್ಷ ಜನ ಕಾದಿದ್ದು ಕನಸಾಗಿದ್ದಂಥ ದೇವಸ್ಥಾನದಲ್ಲೇ ಕಾಸು ಹೊಡಿತೀವಿ ಅನ್ನೋ ಕಳ್ಳರಿದ್ದಾರೆ ಅಂತಂದ ಮೇಲೆ ಇದರಲ್ಲೆಲ್ಲ ದುಡ್ಡು ಹೊಡಿಬಾರ್ದು ಅಂತ ನಿರೀಕ್ಷೆ ಮಾಡೋದು ತಪ್ಪಲ್ವೇ? ತಪ್ಪಲ್ವೇ? ಕರೆಕ್ಟ್. ಹಾಂ, ಮತ್ತೆ ಇನ್ನು RSS ವಿರುದ್ಧ ಅವಹೇಳನಕಾರಿ ಹೇಳಿಕೆ ನೀಡಿದ ಆರೋಪಕ್ಕೆ ಸಂಬಂಧಪಟ್ಟಂತೆ ಕೋರ್ಟ್ನಿಂದ ಸಮನ್ಸ್ ಬಂದಿದೆ. ಗೃಹ ಸಚಿವ ಆದರೆ ಒಂದು ಮಾತು, ಒಂದು ನಿಮಿಷ, ವಾಪಸ್ ವಿಲ್ ಗೋ ಬ್ಯಾಕ್. ಓಕೆ ಸರ್. ಸಾರಿ, ಇದನ್ನು ಹೇಳಬೇಕು ಅಂದ್ಕೊಂಡಿದ್ದೆ, ಹೇಳ್ಬಿಟ್ಟಿರ್ತೀನಿ ಇವತ್ತು. ನನ್ನ ಬಾಯಲ್ಲಿ ಬಂದಂಗೆ ಆಗದೇ ಇರೋದು ಸಾಧ್ಯ ಸಂತೋಷ. ಕೃಷ್ಣ ಬೈರೇಗೌಡ್ರೆ, ನೀವು ಈ ಹುದ್ದೆಯನ್ನು ತಗೊಳ್ಳೋವಾಗ, ಅಂದರೆ ಇಲಾಖೆಯನ್ನು BDA BMRDA ಅದರಲ್ಲಿ ಇರಲಿಲ್ಲ ಅನ್ನೋ ಕಾರಣಕ್ಕೆ ನೀವು ಅದನ್ನು ರೆಸಿಸ್ಟ್ ಮಾಡಿ ಪ್ರೊಟೆಸ್ಟ್ ಮಾಡ್ಕೊಂಡ್ರಿ ನಿಮ್ಮ ಹಂತದಲ್ಲಿ. ಆಮೇಲೆ ಪಕ್ಷ ಹೇಳಿತು ಅಂತ ತೊಗೊಂಡ್ರಿ, ಅದು ನಿಮಗೆ ಬಿಟ್ಟಿದ್ದು. ಈಗ ಇಷ್ಟೊಂದು ಟಫ್ ಆಗಿ ಮಾಡ್ತಾ ಇದ್ರಿ, ನೀವು ಮಾಡ್ತಿರೋದೆಲ್ಲ ಸರಿ ಇದೆ, ಆದರೆ ಈ ಲಾಬಿಗಳು ಎಷ್ಟು ಸ್ಟ್ರಾಂಗ್ ಇವೆ, ಇದ್ರ ಜೊತೆಲಿ ಇನ್ನೊಂದು ಕಸದ ಲಾಬಿನೂ ಇದೆ, ಅದನ್ನು ಟ್ಯಾಕಲ್ ಮಾಡಿಬಿಟ್ರೆ ನೀವು ಉಳ್ಕೋತೀರಾ ಅನ್ನೋ ಡೌಟ್ ಇದೆ ನನಗೆ. ಬಿ ಕೇರ್ಫುಲ್. ಹೌದಾ ಸರ್? ಯು ಬಿ ಕೇರ್ಫುಲ್ ಅಷ್ಟೇ. ಎಸ್. ಇನ್ನು ಪ್ರಿಯಾಂಕ್ ಖರ್ಗೆ ಅವರಿಗೆ ಸಮನ್ಸ್ ಬಂದಿದೆಯಲ್ಲ RSS ವಿರುದ್ಧ ಅವಹೇಳನಕಾರಿಯಾಗಿ ಮಾತನಾಡಿದ್ದಕ್ಕೆ. ಅದಕ್ಕೆ ಅವರು ರಿಯಾಕ್ಟ್ ಮಾಡಿದ್ದಾರೆ. ನಾನೇನು ಸೃಷ್ಟಿ ಮಾಡಿಲ್ಲ ರೀ, ಜನರ ಹತ್ರ ಏನು ಮಾಹಿತಿ ಇದೆ ಅದನ್ನು ನಾನು ಹೇಳಿದ್ದೀನಿ, ಪತ್ರಿಕೆಗಳಲ್ಲಿ ಬಂದಿರೋ. ಯಾಕೆ ಸರ್? ಹಾಗಾಗಲ್ಲ. ಜನರ ಹತ್ರ ಏನೋ ಮಾಹಿತಿ ಇದೆ, ನಾನು ಅದನ್ನು ಹೇಳದೆ ಅನ್ನೋಕ್ಕಾಗಲ್ಲ. ನೀವು ಹೇಳಿದ ಮಾಹಿತಿಯನ್ನು ನೀವೇ ಡಿಫೆಂಡ್ ಮಾಡಬೇಕು. ಜನರು ಹೇಳಿದ್ದನ್ನು ನಾನು ಹೇಳಿದೆ ಏನಕ್ಕೆ? ಹಂಗಾಗಲ್ಲ. ನೀವು ಹೇಳಿದ ಸರಿನೋ ತಪ್ಪು ನಂಗೆ ಗೊತ್ತಿಲ್ಲ, ಕೋರ್ಟ್ ಏನು ಮಾಡುತ್ತೋ ನನಗೆ ಅದು ಗೊತ್ತಿಲ್ಲ. ನೀವು ಅದಕ್ಕೆ ಉತ್ತರ ಕೊಡಲೇಬೇಕು. ಯಾರೋ ಹೇಳಿದ್ರು ನಾನು ಹೇಳ್ಬಿಟ್ಟೆ ಅನ್ನೋಕ್ಕಾಗಲ್ಲ. ನೀವು ಅಂದರೆ ಕೋರ್ಟ್ ಒಪ್ಪಲ್ವಾ ಅದನ್ನು? ಒಪ್ಪಬಾರ್ದು, ಕೋರ್ಟು ಒಪ್ಪೋದೂ ಇಲ್ಲ. ಓಕೆ, ಅಷ್ಟೇ, ಮುಗೀತು ಕತೆ. ಎಸ್.